ಸುರೇಶ್ ಮತ್ತೆ ನೇಹಾ ಅವ್ರ ಡೈನಿಂಗ್ ಟೇಬಲ್ ಮೇಲೆ ಕೂತು ನಾಷ್ಟ ಮಾಡ್ತಿದ್ರು. ಸುರೇಶ್ ಪೇಪರ್ ಓದ್ತಿದ್ದ ಮತ್ತೆ ನೇಹಾ ಇನ್ಸ್ಟಾಗ್ರಾಮ್ದು ರೀಲ್ಸ್ ನೋಡ್ತಾ ಇದ್ಲು. ಅರೆ ಇಲ್ಲಿ ನೋಡು ನೇಹಾ, ನ್ಯೂಸಲ್ಲಿ ಪುನಃ ಆ ಬಂಗ್ಲೆ ಬಗ್ಗೆ ಹಾಕಿದ್ದಾರೆ. ಭೀಮಲ್ ಗ್ರಾಮದಲ್ಲಿರುವ ಒಂದು ಬಂಗ್ಲೆ. ಇದ್ರೊಳಗೆ ಹೋಗಿ ಬರೋರು ಮನೆಗೆ ಹೋಗೋದ್ರೊಳಗೆ ಸತ್ತೋಗಿರ್ತಾರೆ. ಆದ್ರೂ ಜನರು ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಈ ಬಂಗ್ಲೆನ ಓಪನ್ ಮಾಡಿ ಇಟ್ಟಿದ್ದಾರೆ. ನಾವ್ಯಾಕೆ ಅಲ್ಲಿ ಹೋಗ್ಬಾರ್ದು? ನಾವೆಲ್ಲಾದ್ರೂ ಹೋಗಕ್ ಯೋಚಿಸ್ತಿದ್ವಲ್ಲ. ನಾನ್ ವ್ಲಾಗ್ ಕೂಡ ಮಾಡ್ತೀನಿ. ಸಖತ್ ಹಿಟ್ ಆಗತ್ತಲ್ವಾ? ಸಖತ್ ಒಳ್ಳೆ ಕಾನ್ಸೆಪ್ಟ್. ಏಯ್, ಸುಮ್ಮನೆ ಕಿಂಡಲ್ ಮಾಡಬೇಡ. ನೀನ್ ತಾನೇ ಓದಿ ಹೇಳಿದು ಅಲ್ಲಿಗೆ ಹೋದವ್ರು ಯಾರು ವಾಪಸ್ ಬರಲ್ಲ ಅಂತ. ಅರೆ, ನಾನು ನಳಿನಿ ಮತ್ತೆ ಪಾರ್ಕ್ ಜೊತೆನೂ ಮಾತಾಡ್ತೀನಿ. ಅವ್ರನ್ನೂ ಕರ್ಕೊಂಡು ಹೋಗೋಣ. ನೀನೇನು ಇದನ್ನೆಲ್ಲ ನಂಬ್ಕೊಂಡು? ಇದೆಲ್ಲ ಬರೀ ಪಬ್ಲಿಸಿಟಿಗೋಸ್ಕರ. ಮಾರನೇ ದಿನ 4 ಜನ ಅಲ್ಲಿ ತಲುಪ್ತಾರೆ. ಆ ಜಾಗ ಬಹಳ ಶಾಂತವಾಗಿತ್ತು ಮತ್ತೆ ಸುತ್ತಮುತ್ತ ಬರೀ ಹಸಿರು. ಆದ್ರೆ ಅಲ್ಲಿ ಬರೀ ಒಬ್ಬ ವಾಚ್ಮನ್ ಇದ್ದ. ಅವನು ಬೀಗದ ಕೈ ಕೊಟ್ಟು ಹೊರಟೋದ. ಈ ಜಾಗ ಏನೋ ಒಂಥರ ಇದೆ. ಇನ್ನು ನಾವು ಒಳಗಡೆ ಹೋಗಿಲ್ಲ. ಈಗ ಹೋಗ್ಲೇಬೇಕಾ? ಅಯ್ಯೋ, ನೀನ್ ಭಯ ಪಡ್ಬೇಡ, ಏನೂ ಆಗಲ್ಲ. ನೋಡು, ಎಷ್ಟು ಸುಂದರವಾದ ಬಂಗ್ಲೆ. ಮಜಾ ಬರುತ್ತೆ, ಬಾ. ನೇಹಾ ಬಾಗ್ಲು ತೆರೀತಾ ಇದ್ದ ಹಾಗೆ ಒಳಗಡೆಯಿಂದ ಪಕ್ಷಿಗಳು ಬರ್ತವೆ ಮತ್ತೆ ಅವಳ ಮೇಲೆ ಮಣ್ ಬಿದ್ದ್ಬಿಡತ್ತೆ. 4 ಜನ ಬಹಳ ಭಯ ಪಡ್ತಾರೆ. ಎಲ್ರೂ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಆದ್ರೆ ನೇಹಾ ಮಾತ್ರ ವ್ಲಾಗ್ ಮಾಡ್ತಾಳೆ. ಹಾಯ್ ಫ್ರೆಂಡ್ಸ್, ನೀವು ಬಿಲೀವ್ ಮಾಡೋದಿಲ್ಲ ನಾನೀಗ ಎಲ್ಲಿದ್ದೀನಿ ಅಂತ. ಅದೇ ಹಳೆ ಬಂಗ್ಲೆಲಿ. ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸದ್ಯಕ್ಕೆ ಮನೆ ನೋಡಿ ಎಷ್ಟ್ ಸುಂದರವಾಗಿದೆ ಅಲ್ಲ. ಅವಳು ಒಂದು ರೂಮಿನ ಬಾಗ್ಲು ತೆರೀತಾ ಇದ್ದ ಹಾಗೆ ಆ ಗೋಡೆ ಮೇಲೆ ರಕ್ತನೋ ರಕ್ತ ಇರುತ್ತೆ. ನೇಹಾ ತುಂಬಾ ಭಯ ಪಡ್ತಾಳೆ. ಆಮೇಲೆ ಅವಳೇ ಸಮಾಧಾನ ಮಾಡ್ಕೋತಾಳೆ. ನನಗನ್ಸುತ್ತೆ ಯಾರೋ ನಮ್ ಜೊತೆ ತಮಾಷೆ ಮಾಡ್ತಿದ್ದಾರೆ. ರಾತ್ರಿ ಆಗತ್ತೆ. ಎಲ್ರೂ ಆರಾಮಾಗಿ ಮಲ್ಕೊಂಡಿರ್ತಾರೆ. ಆಗ ಪಾರ್ಥ್ಗೆ ಒಂದ್ ಕಾಲ್ ಬರುತ್ತೆ. ಪಾರ್ಥ್ ಎದ್ದೇಳ್ತಾನೆ. ಮತ್ತೆ ನಳಿನಿ ಕೂಡ ಎದ್ಬಿಡ್ತಾಳೆ. ಏನು ಇವಾಗ್ಲೇ ಬರ್ಬೇಕಾ? ಸರಿ. ಏನಾಯ್ತು? ಏನಿಲ್ಲ, ಆಫೀಸಿಂದ ಫೋನ್ ಬಂದಿತ್ತು. ಸಿಸ್ಟಮ್ ಏನೋ ಎರರ್ ಆಗಿದೆ ಅಂತೆ, ಆದ್ರಿಂದ ಹೋಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ. ನನ್ಗೂ ತುಂಬಾ ಭಯ ಆಗ್ತಿದೆ. ಸರಿ, ಸುರೇಶಿಗೆ ಕಾಲ್ ಮಾಡಿ ಹೇಳ್ತೀನಿ ನಾವು ಹೊರಡ್ತೀವಿ ಅಂತ. ಅವರು ಅಲ್ಲಿಂದ ಎದ್ದು ಬಾಗಿಲ್ ಕಡೆ ಹೋದಾಗ ಆ ಗೋಡೆ ಮೇಲೆ ಇವರಿಬ್ಬರ ನೆರಳು ಜೊತೆ ಇನ್ನೊಂದು ದೊಡ್ಡ ನೆರಳು ಕೂಡ ಕಾಣಿಸುತ್ತೆ. ಅದು ನಿಧಾನವಾಗಿ ಇನ್ನೂ ದೊಡ್ಡದಾಗ್ಬಿಡತ್ತೆ. ನೇಹಾ ಎದ್ದೇಳ್ತಾಳೆ ಮತ್ತೆ ಸುರೇಶ್ನೂ ಎಬ್ಬಿಸ್ತಾಳೆ. ಅರೆ, ಅಲ್ ನೋಡು, ಎಷ್ಟು ಸುಂದರವಾದ ಮುಂಜಾನೆ. ಸುಮ್ನೆ ಭಯ ಪಡ್ತಿದ್ದೆ ನೀನು. ನೇಹಾ ಮತ್ತೆ ಸುರೇಶ್ ನಳಿನಿ ಮತ್ತೆ ಪಾರ್ಥ್ನ ನೋಡಕ್ಕೆ ಅವ್ರ ರೂಮ್ಗೆ ಹೋಗ್ತಾರೆ. ಮತ್ತವ್ರಲ್ಲಿ ಏನ್ ನೋಡ್ತಾರೋ ಅದ್ ನೋಡಿದ್ಮೇಲೆ ನಡುಗಕ್ ಶುರು ಮಾಡ್ತಾರೆ. ನಳಿನಿ ಮತ್ತೆ ಪಾರ್ಥ್ ಇಬ್ರು ರೂಮಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿರ್ತಾರೆ. ನೇಹಾ ಇದನ್ನ ನೋಡಿ ಬಹಳ ಭಯ ಪಡ್ತಾಳೆ. ಆಮೇಲೆ ಅಳಕ್ ಶುರು ಮಾಡ್ತಾಳೆ. ಸುರೇಶ್ ತುಂಬಾ ಭಯ ಪಡ್ತಾನೆ. ನೇಹಾ ಓಡ್ತಾಳೆ. ಆ ಮನೆಯಿಂದ ಆಚೆ ಹೋಗಕ್ ಓಡ್ತಾಳೆ. ಆದ್ರೆ ಸುರೇಶ್ ಅವಳನ್ನ ತಡಿತಾನೆ. ಹೊರಗೆ ಹೋಗ್ಬೇಡ. ನ್ಯೂಸ್ ಪೇಪರ್ಲಿ ಬರ್ದಿತ್ತಲ್ವಾ, ಹೊರಗಡೆ ಹೋದ್ರೆ ಸತ್ತೋಗ್ತಾರೆ ಅಂತ. ಇವರಿಬ್ರು ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ರು, ಅದಕ್ಕೆ ಸತ್ತೋದ್ರು. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅಂದ್ರೆ ಆ ನ್ಯೂಸು ನಿಜ. ನಾವು ಈಗ ಸತ್ತು ಹೋಗ್ತೀವಿ ಮತ್ತೆ ಮನೆ ಖಂಡಿತ ಹೋಗೋದಿಲ್ಲ. ಸುರೇಶ್, ನಾವೀಗೇನ್ ಮಾಡೋದು? ನೇಹಾ ಇನ್ನೂ ಅಳಕ್ ಶುರು ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಜೋರು ಗಾಳಿ ಬೀಸುತ್ತೆ ಮತ್ತೆ ಅಲ್ಲಿರೋಂತ ಎಲ್ಲ ವಸ್ತುಗಳು ಅಲ್ಲಾಡಕ್ ಶುರುವಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಹಿಂದೆಯಿಂದ ಯಾರೋ ನೇಹಾ ಕೂದ್ಲು ಬಂದು ಹಿಡ್ಕೊಂಡು ಅವಳನ್ನ ಎಳ್ಕೊಂಡೋಗಿ ರೂಮ್ಗೆ ಹಾಕಿ ಒಂದು ಬಾಗ್ಲು ಮುಚ್ಚಿಬಿಡುತ್ತೆ. ಸುರೇಶ್ ಭಯ ಪಟ್ಬಿಡ್ತಾನೆ ಮತ್ತೆ ಅವಳನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆ ಹೊರಗಡೆಯಿಂದ ಯಾರನ್ನೋ ಕರೀತಾನೆ. ಅರೆ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ನನ್ನ ಹೊರಗಡೆ ತೆಗೀರಿ. ಯಾರಾದ್ರೂ ಕಾಪಾಡಿ, ವಾಚ್ಮ್ಯಾನ್. ಅಲ್ಲಿ ನೇಹಾ ಕಿರ್ಚ್ತಾ ಇದ್ದಾಳೆ. ಯಾರೋ ಅವಳನ್ನ ಜೋರಾಗಿ ಹೊಡಿತಾ ಇದ್ದ ಹಾಗೆ ಮತ್ತೆ ತಟ್ತಾ ಇರೋ ಹಾಗೆ. ಸುರೇಶ್ ಗೇಟ್ ಓಪನ್ ಮಾಡ್ತಾನೆ, ಆದ್ರೆ ತೆಗಿಯಕ್ಕೆ ಆಗಲ್ಲ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಶಾಂತವಾಗ್ಬಿಡತ್ತೆ. ನೇಹಾ ಶಬ್ದ ಬರೋದಿಲ್ಲ. ಸುರೇಶ್ ಎದ್ದೇಳ್ತಾನೆ ಮತ್ತೆ ಬಾಗ್ಲು ಓಪನ್ ಮಾಡ್ತಾನೆ. ಆಗದು ಓಪನ್ ಆಗತ್ತೆ. ನೇಹಾ ಗಾಯಗೊಂಡು ಜ್ಞಾನ ತಪ್ಪಿರ್ತಾಳೆ. ಅವನು ಅವಳನ್ನ ಎತ್ಕೊಳ್ತಾನೆ. ಸುರೇಶ್ ಅವಳನ್ನ ಬೆಡ್ ಮೇಲೆ ಮಲಗಿಸಿದ ತಕ್ಷಣ ಹಿಂದೆ ಭೂತ ಬರುತ್ತೆ ಮತ್ತೆ ಅವನ್ನ ಕೂಡ ಹಿಡ್ಕೊಂಡ್ಬಿಡತ್ತೆ.
ಒಂದೊಂದ್ಸತಿ ಫರ್ನಿಚರ್ ತೆಗೆದು ಅವನ ಮೇಲೆ ಬಿಸಾಕತ್ತೆ, ಇನ್ನೊಂದ್ಸತಿ ಗೋಡೆಗೆ ಅವನ ತಲೆನ ಹೊಡೆದು ಪೀಡ್ಸುತ್ತೆ. ಸುರೇಶನ ಸ್ಥಿತಿ ಕೂಡ ಗಂಭೀರವಾಗುತ್ತೆ. ಅವನು ಜ್ಞಾನ ತಪ್ಪಿ ಬಿದ್ದು ಹೋಗ್ತಾನೆ. ಮಾರನೇ ದಿನ ಇಬ್ರು ಕಣ್ ತೆರೆದು ನೋಡಿದಾಗ ಅಲ್ಲಿ ಒಬ್ರು ಪಂಡಿತರು ನಿಂತಿರ್ತಾರೆ. ಪಂಡಿತರು ಅವರಿಬ್ಬರ ಕೈಗೆ ಒಂದು ದಾರನ ಕಟ್ತಾರೆ ಮತ್ತೆ ಅವರನ್ನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ, ಹೊರಗೆ ಹೋಗೋದಿಲ್ಲ, ನಾವು ಸತ್ತು ಹೋಗ್ತೀವಿ. ಇಲ್ಲೇ ಇದ್ರೆ ಪುನಃ ಸತ್ತೇ ಹೋಗ್ತೀರಾ. ಆದ್ರೆ ನೀವ್ ಯಾರು? ನಾನು ಪಕ್ಕದ ದೇವಸ್ಥಾನದ ಅರ್ಚಕ. ನೀವು ಕಿರ್ಚಾಡೋ ಶಬ್ದ ಕೇಳಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಾನ್ ನಿಮ್ ಜೊತೆ ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡಿ. ಪಂಡಿತರು ಅವ್ರನ್ನ ಹೊರಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಆ ಬಂಗ್ಲೆನ ಸುಟ್ಟು ಹಾಕ್ಬಿಡ್ತಾರೆ. ಒಳಗಡೆಯಿಂದ ಭೂತ ಅಳೋದು ಕಿರ್ಚೋದು ಬಹಳ ಶಬ್ದ ಬರುತ್ತೆ. ಎಲ್ರೂ ಭಯ ಬಿದ್ಬಿಡ್ತಾರೆ. ನೇಹಾ ಮತ್ತೆ ಸುರೇಶ್ ವಾಪಸ್ ಅವ್ರ ಮನೆ ತಲುಪ್ತಾರೆ. ನಾನಿನ್ಮೇಲೆ ಎಲ್ಲೂ ಹೋಗಕ್ಕೆ ಹಠ ಮಾಡೋದಿಲ್ಲ. ಸುರೇಶ್ ನ್ಯೂಸ್ ಪೇಪರ್ ಓದ್ತಾನೆ ಮತ್ತೆ ಹೇಳ್ತಾನೆ, ಏಯ್, ಆ ಅರ್ಚಕರನ್ನ ನೋಡು, ನಮ್ಮನ್ನ ಕಾಪಾಡಿದ್ರಲ್ಲ ಅವ್ರು ಸತ್ತೋದ್ರು.